ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಿಮ್ಮ ಬ್ಯಾಕ್ ಇದೆಯಲ್ಲ, ನಿಮ್ಮ ಅದನ್ನು ಕನ್ನಡದಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಅಂದರೆ ನಿಮ್ಮ ಭಾಳ ವಿಶೇಷವಾಗಿ ಅದನ್ನು ಹೇಗೆ ಹೇಳೋದು ಗೊತ್ತಿಲ್ಲ 100%. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ, ನನಗೆ ಆ ಪದ ಗೊತ್ತು, ಒಪ್ಪನಾಗಿ ಹೇಳೋಕ್ಕಾಗಲ್ಲ. ಅದು ಹೇಗೆ ಅನ್ನೋದು ಗೊತ್ತಿಲ್ಲ. ಈ ಭಾಳ ವಿಶೇಷ ನೋಡಿ, ಈ ರವಿಚಂದ್ರನ್ ಹಂಡು ಅಂತ ಹೇಳ್ತಾರೆ 100%. ಅಂಡ್ ಅದನ್ನು ಕನ್ನಡದಲ್ಲಿ ತಿಗ ಹಂಡು ಅಂತೆಲ್ಲ ಹೇಳ್ತಾರೆ. ಭಾಳ ವಿಶೇಷವಾಗಿ ಲಾಸ್ಟ್ ಅಸ್ತ್ರವನ್ನು ಇದನ್ನು ಯೂಸ್ ಮಾಡ್ತಾರೆ. ಗೊತ್ತಿಲ್ಲ, ಈ ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಿಮಗೆಲ್ಲ ಫೈನಾನ್ಸ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇದೆ. ನಿಮ್ಮ ತಿಗನ ನೀವೇ ಸುಮ್ಮನೆ ಯಾವಾಗಲೂ ಹಿಂಗೆ ಸರಿಸ್ಕೋಬೇಕು ಅಂತ ಹೇಳ್ತಾರೆ, ಹಿಂಗೆ ಒರೆಸ್ಬೇಕು ಅಂತ ಹೇಳುತ್ತೆ 100%. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ತಿಗದ ಬಗ್ಗೆನೇ ತುಂಬ ಮಾತಾಡ್ತೀನಿ. ಇದು ಜ್ಯೋತಿಷನೇ, ಬೇರೆ ತಪ್ಪು ತಿಳ್ಕೋಬೇಡಿ. ನೋಡಿ, ರಜನಿಕಾಂತ್ ಅವರಿಗೆ ಹಂಡಿಲ್ಲ, ಸಕಲ ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶ್ವರವರು. ಏನಕ್ಕೆ ಅಂದರೆ ಎಷ್ಟು ಹಂಡು ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಯಾರಿಗೆಲ್ಲ ತುಂಬ ಪ್ರಾಬ್ಲಮ್ ಇರುತ್ತೋ ಅದು ಖಂಡಿತ ಅಲ್ಲ ಕೂಡ ಅದು ಅಗ್ಲ ಬಂದಲ್ಲೂ ಸಕ್ಸಸ್ ಕೊಡುತ್ತೆ, ಇದು ಕೊಡುತ್ತೆ. ಅದೇ ಥರ ತುಂಬ ಜನ ಹೀರೋಗಳಿಗೆ ಪ್ಯಾಂಟೇ ನಿಲ್ಲಲ್ಲ 100%. ಭಾಳ ವಿಶೇಷವಾಗಿ ನೀವು ಬಿಗ್ ಬಾಸ್ ನೋಡಬೇಕಾದ್ರೆ ಜಾಹ್ನವಿ ಒಂದು ಡೈಲಾಗ್ ಹೊಡಿತಾರೆ, ಭಾಳ ವಿಶೇಷ ನೋಡಿ. ಇಲ್ಲಿರೋರು ಯಾರು ಗಂಡಸರೇ ಇಲ್ಲ ಅಂದ್ಬಿಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಸುದೀಪ್ ಏನು ಹೇಳ್ತೀರಾ ಅಂತಾರೆ ಪಾಪ. ಹೌದು, ಆ ಗಿಲ್ಲಿಗೆ ಸೊಂಟನೇ ಇಲ್ಲಾಕಲ್ಲ ಅಂತಾರೆ, ಆದರೆ ಅವನೇ ಕಪ್ ಗೆದ್ಕೊಂಡು ಬಂದ 100%. ವಿಧಿಲಿಖಿತ ನೋಡಿ, ಇದು ಡೈಲಾಗ್ನ ಜಾಹ್ನವಿ ಹೊಡಿತಾರೆ 100%. ನಾನು ನೋಡಿದ್ನ ಪ್ರೋಗ್ರಾಮ್ನ, ಅವನಿಗೆ ತಿಗನೇ ನಿಲ್ಲಲ್ಲ ಅಂದ್ಬಿಡ್ತಾರೆ 100%. ಭಾಳ ವಿಶೇಷವಾಗಿ ಆದರೂ ಕೂಡ ಕಪ್ಪನ್ನು ಗೆದ್ಕೊಂಡು ಬರ್ತಾರೆ. ಸಾಕಷ್ಟು ಶಾರುಖ್ ಖಾನ್ಗಿಲ್ಲ, ನೀವು ನೋಡಿರ್ಬೋದು, ಅಮಿತಾಬ್ ಬಚ್ಚನ್ಗಿಲ್ಲ, ರಾಜೇಶ್ ಖನ್ನಗಿಲ್ಲ, ಎಷ್ಟು ಆಳಿದ್ರು 100%. ಕನ್ನಡದಲ್ಲೂ ಕೂಡ ನೀವು ನೋಡಿ, ಭಾಳ ವಿಶೇಷವಾಗಿ ತುಂಬ ಜನಕ್ಕೆ ಇಲ್ಲ, ಆದರೆ ಅದು ವೆರಿ ಸಕ್ಸಸ್ಸನ್ನು ಕೊಡ್ತಾ ಹೋಗುತ್ತೆ. ಭಾಳ ದೊಡ್ಡ ವೈಬ್ರೇಷನ್. ರಜನಿಕಾಂತ್ ನೀವು ನೋಡಿದ್ರೆ ಏನೂ ಇಲ್ಲ ಕೇಳ 100%. ಸೂಪರ್ ಸ್ಟಾರ್ ಆಗ್ತಾರೆ 100%. ನೀವು ಬರ್ದಿದ್ದು ಕೇಳಿ, ಇದ್ರ ವೈಬ್ರೇಷನ್ ಯಾಕೆ ಕೇಳ್ತೀವಿ. ಇದನ್ನು ನಾನು ಇಷ್ಟದಾಗ ಹೇಳಿದಾಗ ನೀವು ಇದನ್ನು ಕಾಮಿಡಿ ತಗೊಂಡ್ರು, ನಾರ್ಮಲ್ ತಗೊಂಡ್ರು, ಸೀರಿಯಸ್ ತಗೊಂಡ್ರೆ ಗೊತ್ತಿಲ್ಲ 100%. ಗಂಡನ ಕೈಲಾದರೆ ನಿಮ್ಗೆ ಗಂಡನ ಕೈಲಿ ಹಣ ಬೇರೆಕ್ಕಿಂತ ನೈಟ್ ಮಲದ ಇದನ್ನು ಉಜ್ಜು ಅಂತೇಳಿ, ಇಲ್ಲ ನೀವು ನಿಮ್ಮ ಗಂಡನ ಉಜ್ಜಿ ಸಕಲ ಸಂಪತ್ತು ಐಶ್ವರ್ಯ ಹುಡುಕಿ ಬರುತ್ತೆ. ಭಾಳ ವಿಶೇಷ. ಡಿಪ್ರೆಷನ್ 5 ನಿಮಿಷದಿಂದ 10 ನಿಮಿಷ ಅದನ್ನು ಎಕ್ಸರ್ಸೈಸ್ ಥರ ನೀವು ಮಾಡಿ ನೋಡಿ, ನೀವು ಕೋಟ್ಯಾಧೀಶ್ವರ ಆಗಿಲ್ಲ ಅಂತ ಕೇಳಿ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಚೆನ್ನಾಗಿ ಆಗ್ತೀರ. ಇದನ್ನು ನಾನು ಮಾಡಿದ್ದೀನಿ ರೀ, ಒಪ್ಪನಾಗಿ ಹೇಳ್ತಿದ್ದೀನಿ. ನಾನು ಬೇರೆಯವ್ರಿಗೂ ಮಾಡಿ ನೋಡಿದ್ದೆ, ನೋಡ್ರಿ ಇವತ್ತು ನಿಮ್ಗೆ ದುಡ್ಡು ಬರುತ್ತೆ ಅಂತೆಲ್ಲ. 100% ವೆರಿ ಸಕ್ಸಸ್. ನೀವು ತುಂಬ ಜನ ನೋಡಿ, ತುಂಬ ಸಾಧಕರು, ತುಂಬ ದೊಡ್ಡ ವ್ಯಕ್ತಿಗಳು, ಸಾಧನೆ ಮಾಡೋರು, ಅಂದರೆ ಸಾಧಕರು ಅಂದರೆ ದೊಡ್ಡ ಗುರುಗಳೆಲ್ಲ ಅವ್ರ ಅಮ್ಮಮ್ಮ ಚೇರಲ್ಲಿ ಕೂತಿರ್ತಾರೆ, ಅವ್ರಿಗೆ ಎದ್ದೇಳೋಕ್ಕಾಗಲ್ಲ. ಒಂದು ಮಗಳು ಬತ್ತಾಳೋ, ಅವ್ರಿಗೆಲ್ಲ ಮಕ್ಕಳು ಥರನೇ ಇರ್ತಾರೆ. ನಾನು ಹೋಗ್ತೀನೋ, ಇಲ್ಲ ನಮ್ಮ ಆ್ಯಂಕರ್ ಹೋಗ್ತಾರೆ, ಅವ್ರು ಹೋಗಿದ ತಕ್ಷಣ ಏನು ಮಾಡ್ತಾರೆ, ಹಿಂದೆ ಕೂತ್ಕೊಂಡಿದ್ದ ತಕ್ಷಣ ಏನಮ್ಮ ಚೆನ್ನಾಗಿದ್ದೀನಮ್ಮ ಅಂತ ಹಿಂದನ್ನೇ ಹೋಗ್ತಾರೆ. ಗೊತ್ತಿದ್ದಲ್ಲ ಆ ಕೆಲಸ ತನ್ನಂತಾನೇ ಆಗುತ್ತೆ. ಅದನ್ನು ಯಾರು ತಪ್ಪತ್ತು ಕಾಣಕ್ಕಲ್ಲ, ಯಾಕಂದರೆ ಗುರುಗಳು ಮಾಡ್ತಾರೆ. ಅದು ಗುರುಗಳಿಗೂ ಗೊತ್ತಿರಕ್ಕಲ್ಲ. ಅದು ವೆರಿ ಸಕ್ಸಸ್ಸಲ್ಲಿ ರೀಚ್ ಆಗುತ್ತೆ. ನಿಮ್ಮ ಲಕ್ ಅನ್ನೋದು ಎನರ್ಜಿ ಜಂಪ್ ಆಗುತ್ತೆ 100%. ಹೇಗೆ ಗಿಂಟಿದ ತಕ್ಷಣ ನಿಮಗೊಂದು ಬಾಡಿಲಿ ಎನರ್ಜಿ ಚೇಂಜ್ ಆಗುತ್ತೆ. ಇದೆಲ್ಲ ಹೇಳೋಕ್ಕೊಂದು ಅರ್ಥ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಅದಕ್ಕೆ ಇಷ್ಟೊಂದು ಹೇಳಿದ್ದು ಇದೆಲ್ಲ ನಿಜನಾ, ಇದು ಹಿಂಗೇನಾ, ಈ ಪ್ರಪಂಚದಲ್ಲಿ ಇದೆಲ್ಲ ಯಾರಿಗೂ ಗೊತ್ತಿಲ್ವಲ್ಲ. ಗೊತ್ತಿಲ್ಲ ಅಂದರೆ ಏನು ಮಾಡೋದು ಗೊತ್ತಾ, ಅರ್ಧ ಜನ ನನ್ನ ನೆಂಬರು ಮಾಡಿಬಿಟ್ಟು ಸಕ್ಸಸ್ ನೋಡ್ತಾರೆ. ನಿಮ್ಮ ಗಂಡಂದು ಹುಚ್ಚಿರೋ, ನಿಮ್ಮ ಮಕ್ಕಳದ್ದು ಹುಚ್ಚಿರೋ, ನಿಮ್ಮದು ನೀವು ಹುಚ್ಚಿಕೆತ್ತಿರೋ, ನಿಮ್ಗೆ ದುಡ್ಡು ಬರುತ್ತೆ 100%. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಗೊತ್ತಿಲ್ಲದಲೇನೋ ಭಾಳ ವಿಶೇಷ, ನೀವು ಅರ್ಥ ಮಾಡ್ಕೊಳ್ಳಿ, ಇದು ನಡೀತಾ ಹೋಗುತ್ತೆ. ಆದರೆ ಇದನ್ನು ಅಯ್ಯೋ ಒಬ್ಬೊಬ್ರು ಹೇಳ್ಬೋದು, ಈ ನನ್ನ ಮಗ ಏನೇನೋ ಹೇಳ್ತಾನೆ, ಲೂಸ್ ಆಗ್ಬಿಟ್ಟಾನೆ, ನನ್ನ ಮಗ ಮೆಂಟ್ಲಾಗ್ಬಿಟ್ಟವನೆ, ಏನೇನೋ ಹೇಳ್ತಾನೆ, ಬೆಳಿಗ್ಗೆ ಇದೇನು ನೋಡ್ತಿದ್ದೆ, ಇದೇನು ಹಿಂಗೆ ಹೇಳ್ತಾವನೆ. ಬೇರೆ ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಗೊತ್ತಿದ್ದಲು ಹಸು ಒದಿತಿತ್ತು ಅಂತ ಗೊತ್ತು, ಆದರೂ ನೀವು ಅಲ್ಲೇ ಬಿಟ್ಟು ಪೂಜೆ ಮಾಡ್ತಾರೆ. ಲಕ್ಷ್ಮಿ ಇಲ್ಲೇ ಇದ್ದಾರೆ ಅಂತ. ದೇವರು ಕೂಡ ಹಿಂದೆ ಇತಿಹಾಸದಲ್ಲಿ ಹಸುಗೆ ಜಾಗ ಕೊಟ್ಟಿರೋದೇ ಹಿಂದ್ಗಡೆ ಲಕ್ಷ್ಮಿಗೆ. ಏನು ಮೇಡಮ್ ಅವರೇ, ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಕಣ್ರಿ, ಕಳಿಸಿ. ಕರೆಕ್ಟ್ ಅಲ್ವಾ? ಲಕ್ಷ್ಮಿಗೆ ಅಲ್ಲೇನೆ ನೀವು ಹಸು ಪೂಜೆ ಮಾಡಿ ಆದಮೇಲೆ ಲಾಸ್ಟ್ಗೆ ಎಲ್ಲಿ ಬಂದು ಕೈ ಮುಗಿತೀರಾ, ಹಿಂದೆನೇ ಸಗಣಿ ಹಾಕೋ ಜಾಗದಲ್ಲೇ ನೀವು ಲಕ್ಷ್ಮಿಗೆ ಕೈ ಮುಗಿತೀರಾ. ಗೊತ್ತಿಲ್ಲೋ ದೇವರೇ ಆ ಜಾಗದಲ್ಲಿ ಲಕ್ಷ್ಮೀ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವಾಗ ನೀವು ಒಪ್ಕೊಂಡೇ ಬೇಕಾಗತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು.
ಸುತ್ತಿ ಬೆಳೆಸೋ ಕತೆ ಹೇಳಿದೆ ಅನ್ನಿಸ್ತು. ಇವಾಗ ಸತ್ಯ ಹೇಳಿದೆ. ಇದು ಲಾಜಿಕ್ ಇದೆ 100%.